ಅಯ್ಯೋ ದೇವ್ರೆ, ನನ್ನಿಂದ ನೀನ್ ಇಂಥ ಸ್ಥಿತಿ ಬಂದ್ಬಿಡ್ತಲೆ. ನಿಮ್ಮ ಅಪ್ಪನಿಂದ ನಿನ್ ಗಂಡ 1 ಲಕ್ಷ ರೂಪಾಯಿ ಸಾಲ್ಗಾರನಾದ. ಈಗ ನನ್ ನೋಡ್ಕೊಡೋದ್ಮೇಲೆ ನೀನ್ 2 ಲಕ್ಷ ರೂಪಾಯಿ ಕಳ್ಕೊಂಬಂದು ನಿಂತಿದ್ಯಾ. ಜನ್ಮ ಕೊಟ್ಟ ಅಪ್ಪ ಅಮ್ಮನೇ ನಿನ್ ಬಾಳ್ನ ಹಾಳು ಮಾಡ್ಬಿಟ್ವಿ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ನಿನಗಿಂತ ಪರಿಸ್ಥಿತಿ ಬಂದ್ಬಿಡ್ತಲೆ. 3 ಲಕ್ಷ ರೂಪಾಯಿ ದುಡ್ಡುಗೋಸ್ಕರ ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ರ? ಯಾಕೆ? ನಾವು ನಿನಗೆ ಒಡವೆ ಹಾಕಿರೋದು ಅದಕ್ಕೆ ಸಮ ಆಗ್ತಿರ್ಲಿಲ್ವಾ? ಅವ್ರಿಗೂ ಒಬ್ಬಳು ಮಗಳಿದ್ದಾಳೆ. ಅಳಿ ನಮ್ಮ ಮನೇಲಿ ಇಟ್ಕೊಂಡು ಬಿಟ್ಟಿ ಕೂಳ ಹಾಕ್ತಿದ್ದಾರೆ. ನೀನ್ ದುಡ್ಡು ಕಳ್ಕೊಂಡೆ ಅಂತ ನಿನ್ನ ಮನೆಯಿಂದ ಆಚೆ ಹಾಕೋದಷ್ಟು ಸರಿನಾ? ನೋಡೆ, ಇದನ್ನ ಸುಮ್ಮನೆ ಬಿಡಬಾರ್ದು. ಬಾ ಈಗಲೇ ಹೋಗೋಣ. ನಾನು ಕೇಳೋ ಪ್ರಶ್ನೆಗಳಿಗೆ ಅವ್ರ ಬಾಯಿ ಮುಚ್ಚೋಗ್ಬೇಕು. ಬಾ ಹೋಗೋಣ. ಕೈ ಬಿಡಮ್ಮ. ನಾವ್ ಯಾವ ಮುಖ ಹೊತ್ಕೊಂಡೋಗಿ ಅವ್ರನ್ನ ಪ್ರಶ್ನೆ ಕೇಳೋದು? ತಪ್ಪು ಮಾಡಿರೋದು ನಾವೇ ಹೋಗಿ ಅದ್ ಹೇಗಮ್ಮ ನ್ಯಾಯ ಕೇಳೋದು? ಏನೇನ್ ಮಾತಾಡ್ತಿದ್ಯಾ ನೀನು? ಜಗತ್ನಲ್ಲಿ ಯಾರು ದುಡ್ಡು ಕಳ್ಕೊಳ್ಳೋದೇ ಇಲ್ವಾ? ನಾನ್ ಕಳ್ಕೊಂಡಿರೋ ದುಡ್ಡಿನ ವಿಷಯನ ಅವ್ರು ಯಾರು ದೊಡ್ಡದಾಗ್ ತಗೊಂಡಿಲ್ಲಮ್ಮ. ಅದನ್ನಾಗ್ಲೇ ಬಿಟ್ಬಿಟ್ರು. ಆದ್ರೆ ಅಪ್ಪನ್ಗೆ ಆಕಾಶ್ ಕೊಟ್ಟಿರೋ ದುಡ್ಡಿಂದನೇ ಈ ಸಮಸ್ಯೆ ಬಂದಿರೋದು. ಮದ್ವೆಗಿಂತ ಮುಂಚೆನೆ ಅಳಿಯನಿಂದ ಮಾವ ದುಡ್ಡು ತಗೊಂಡಿದ್ದಾನೆ ಅಂತ ಅವರೆಲ್ಲ ಕೋಪ ಮಾಡ್ಕೊಂಡಿದಾರಮ್ಮ. ಅಯ್ಯೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ರಾಣಿ, ನನ್ ಜೊತೆ ಬಾ. ಅವ್ರ ಕೈ ಕಾಲಿಡ್ದು ಬೇಡ್ಕೊಂಡಾದ್ರು ಸರಿ, ನಿನ್ನ ನಿನ್ ಗಂಡನ ಮನೆಗೆ ಸೇರಿಸ್ಬಿಟ್ಟು ಬರ್ತೀನಿ. ಆಗಲ್ಲ ಅಮ್ಮ. 3 ಲಕ್ಷ ರೂಪಾಯಿ ದುಡ್ಡು ತಗೊಂಡೆ ಈ ಮನೆ ಹೊಸಲು ತುಳಿತೀನಿ ಅಂತ ನಾನು ಅವ್ರಿಗೆ ಕಡಾಖಂಡಿತವಾಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಬರೀ ಕೈಲಿ ನಾನು ಮನೆಗೆ ಬರೋದಿಲ್ಲ. ಅಯ್ಯೋ, ಈಗ ನಮ್ಮ ಕುಟುಂಬ ಇರೋ ಪರಿಸ್ಥಿತಿನಲ್ಲಿ 3 ಲಕ್ಷ ರೂಪಾಯಿ ಎಲ್ಲಿಂದ ತರೋದು? ಅದೇನು ಕಮ್ಮಿ ದುಡ್ಡ? ಅಷ್ಟು ದುಡ್ಡು ತರೋ ಸಾಧ್ಯ ಆಗೋದು ನಿಮ್ಮ ಅಣ್ಣ ರಮೇಶನಿಗೆ ಮಾತ್ರ. ಅವನು ನಿನ್ ಮದ್ವೆನಲ್ಲಿ ಚಿನ್ನ ಹಾಕೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾನೆ ಕಣೆ. ಈಗ ಅವನ್ ತಾನೆ 3 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಾನೆ ಹೇಳು? ಅಣ್ಣನ್ ನಂಬ್ಕೊಂಡೆ ಅಮ್ಮ ನಾನಲ್ಲಿ ಆ ಮಾತಾಡ್ ಬಂದಿದ್ದು. ಆದ್ರೆ ನಾನೀಗ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡಿದ್ದೆ. ನೀನ್ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ರೆ 15 ದಿನ ಈ ಮನೆಯಲ್ಲಿದ್ದು ಸಂತೋಷವಾಗಿ ಹೋಗ್ಬೋದಿತ್ತು. ಆದ್ರೆ ನೀನಲ್ಲಿ ಸಮಸ್ಯೆ ಆಗಿ ಇಲ್ಲಿಗೆ ಬಂದಿದ್ಯಾ. 2 ದಿನ ಈ ಮನೆಯಲ್ಲಿ ನೀನಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನಿನ್ ಗಂಡನ್ ಬಿಟ್ಟು ಬಂದೋಳು ಅಂತ ಬಾಯಿ ಬಂದಂಗ್ ಮಾತಾಡ್ತಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಾಗ್ಯ, ನಿನ್ ಮಗ ಬಂದು ಮನೆ ಮುಂದೆ ನಿಂತಿದ್ದಾನೆ. ನೀನ್ ನೋಡಿದ್ರೆ ಅಳ್ತಾ ಇದೀಯಾ? ಏನು, ನನ್ ಮಗ ಬಂದ? ಹೌದು, ನೀನ್ ಬಂದ್ ನೋಡು. ಅಯ್ಯೋ ದೇವ್ರೆ, ನನ್ನ ಹೊಟ್ಟೆಗೆ ಹಾಲು ಸೋತಂಗಾಯ್ತಪ್ಪ. ರಾಣಿ, ನೀನ್ ಈ ಮನೆ ಕಾಲಿಟ್ಗಳಿಗೆ ಕಾಣೆ ಆಗಿದ್ದ ನನ್ನ ಮಗ ವಾಸು ಬಂದ್ಬಿಟ್ಟ. ವಾಸು, ಅಳಿಂದ್ರೆ ಬನ್ನಿ. ಪಾಪ ರಮೇಶ, ಯೋ ಬಾರಯ್ಯ ಒಳಗೆ. ನೀವೆಲ್ಲರೂ ಒಟ್ಟಿಗೆ ಬರ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಬನ್ನಿ ಪಾಪ, ಬಾ. ಮನೆವರೆಗೂ ಬಂದು ಮನೆ ಒಳಗಡೆ ಬರ್ಲಿಲ್ಲ ಅಂದ್ರೆ ಹೆಂಗಯ್ಯ? ಅಳಿಯನ್ನು ಮಗನು ಕರ್ಕೊಂಡು ಒಳಗ್ ಬಾರಯ್ಯ. ಆಕಾಶ್, ನಾವಿಲ್ಲಿ ಪಂಚಾಯಿತಿ ಮಾಡಕ್ ಬಂದಿಲ್ಲ. ರಾಣಿ ಬಂದಿದ್ರೆ ಹೊರಗೆ ಕಳಿಸ್ಕೊಡಕ್ ಹೇಳು. ರಾಣಿ ಒಳಗಿದ್ದಾಳ? ಬಂದಿದ್ದಾಳೆ, ಒಳಗಡೆನೆ ಇದ್ದಾಳೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದೆ ದೇವಸ್ಥಾನದಲ್ಲಿ ಒಬ್ಳೆ ಕುಂತಿದ್ಲು. ಕಾಣೆ ಆಗಿರೋ ವಾಸು ಮನೆಗೆ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ರಾಣಿನ ನೋಡಿ ಮನೆಗೆ ಕರ್ಕೊಂಡು ಬಂದೆ. ಅಲ್ಲಿ ನಡೆದಿದ್ದೆಲ್ಲ ಈಗ ತಾನೇ ಹೇಳಿದ್ಲು ರಾಣಿ. ಅದನ್ನೆಲ್ಲ ಕೇಳಿ ನನ್ನ ಜೀವನ ಹೊಂಟಾಯ್ತು ಕಡೆಯ. ಅಳಿಂದ್ರೆ, ಏನೇ ಆಗಿರ್ಲಿ ನಿಮ್ ಮನೆಯವರೆಲ್ಲ ಹಿಂಗ್ ನಡ್ಕೋಬಾರ್ದಾಗಿತ್ತು. ಆಕಾಶ್, ಇಲ್ಲಿ ಏನ್ ನಡೀತು ಅಂತ ಕೇಳೋಕ್ ಬಂದಿಲ್ಲ.
ರಾಣಿ ಒಳಗಿದ್ದಾಳಂತೆ, ಹೋಗಿ ಕರ್ಕೊಂಬ. ಆಕಾಶ್, ಆಕಾಶ್, ರಾಣಿ, ಎಂತ ಹುಚ್ಚ ಕೆಲಸ ಮಾಡ್ಬಿಟ್ಟೆ ರಾಣಿ. ಮನೇಲಿ ಸಮಸ್ಯೆ ಆದ್ರೆ ನನ್ನ ಹತ್ರ ಬಂದು ಹೇಳ್ಬೇಕು ತಾನೆ ನೀನು? ಇದೇನಾ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಾನೆ ನನಗೆ. ನೀನು ಮನೆ ಬಿಟ್ಟು ಹೋದಂಗೆ ಗೊತ್ತಾದ ಕೂಡಲೇ ಎಷ್ಟು ಗಾಬರಿ ನೋಡಿ ಬಂದೆ ಗೊತ್ತಾ? ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಆಕಾಶ್. ನಿಮ್ಮ ಅಪ್ಪನೂ ನಿಮ್ಮ ಅಕ್ಕನೂ ನನ್ಗೆ ಹಾಗೆಲ್ಲ ಮಾತಾಡಿದ್ರು. ಆ ಕೋಪದಲ್ಲಿ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಈ ನಿರ್ಧಾರ ಮಾಡ್ಬಿಟ್ಟೆ. ಅಯ್ಯೋ ಹುಚ್ಚಿ, ದುಡ್ಡೇ ದೊಡ್ಡದ? ನಮ್ಮಿಬ್ರು ಜೀವನ ದೊಡ್ಡದು ರಾಣಿ. ಮನೇಲಿ ಎಲ್ರಿಗೂ ಬೈಬಿಟ್ಟು ಬಂದಿದ್ದೀನಿ, ನಡಿ ಹೋಗೋಣ. ಇಲ್ಲ ಆಕಾಶ್, ನಾನ್ ಬರೋದಿಲ್ಲ. ದಯವಿಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. 200 ಗ್ರಾಮ್ ಚಿನ್ನ ಹಾಕೊಂಡು ಆ ಮನೆಗೆ ಬಂದ್ ನನ್ಗೆ ಯಾವ ಗೌರವನೂ ಸಿಗ್ಲಿಲ್ಲ. ನನ್ ಕಾಲ್ಗುಣ ಚೆನ್ನಾಗಿಲ್ಲ, ನಾನ್ ದರಿದ್ರದವಳು ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಈಗ ದುಡ್ಡು ತಗೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ದುಡ್ಡಿಲ್ದೆ ಬರೀ ಕೈಲಿ ಬಂದ್ರೆ ಆ ಮನೆ ನಿಜವಾಗ್ಲೂ ನನ್ನ ಪಾಲಿಗೆ ನರಕ ಆಗ್ಬಿಡತ್ತೆ. ಆಕಾಶ್, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಆಕಾಶ್, ನಾನ್ ಬರೋದಿಲ್ಲ. ಯಾಕೆ ರಾಣಿ ನೀನು ಹಠ? ಬೇಡ ಆಕಾಶ್, ನೀವು ನಿಮ್ಮ ಮನೆಯವ್ರನ್ನ ಸಮಾಧಾನ ಮಾಡಿ ನನ್ ಕರ್ಕೊಂಡು ಹೋಗೋದಿಕ್ ಬಂದಿದ್ದೀರಾ. ಆದ್ರೆ ವೀರ ವೇಷ್ಟಿನ ನಮ್ಮ ಅಣ್ಣನ ಹತ್ರ ದುಡ್ಡು ತಗೊಂಡ್ ಬರ್ತೀನಿ ಅಂತ ಹೇಳ್ಬಂದ್ ನನಗೂ ನಮ್ಮ ಅಣ್ಣನ್ಗೂ ಯಾವುದೇ ಗೌರವ ಸಿಗೋದಿಲ್ಲ. ನೀನ್ ಯಾವ ಅಣ್ಣನ ಗೌರವದ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಅದೇ ಅಣ್ಣ ನಿನ್ಗೋಸ್ಕರ ಹೊರಗಡೆ ಕಾಯ್ತಾ ಇದಾರೆ. ಅವ್ರು ಹೇಳಿದ್ಮೇಲಾದ್ರೂ ಬರ್ತೀಯಾ? ಏನು, ಅಣ್ಣ ಬಂದಿದ್ದಾರಾ? ನಿಮ್ ಮನೆ ಬಿಟ್ಟು ಹೋಗಿದೆ ಅಂತ ಗೊತ್ತಾಗ ಕೂಡಲೇ ನೇರವಾಗಿ ನಿಮ್ಮ ಅಣ್ಣನ ಹತ್ರ ಹೋಗಿ ನಡೆದೆಲ್ಲ ವಿಷಯನೂ ಹೇಳಿದೆ. ಆಮೇಲೆ ನಾನು ನಿಮ್ಮ ಅಣ್ಣನು ಎಲ್ಲೆಲ್ಲಿ ಹುಡುಕ್ತಿ ಗೊತ್ತಾ? ಅಣ್ಣನ್ಗೆ ಎಲ್ಲ ವಿಷಯ ಗೊತ್ತಾಗೋಯ್ತಾ? ಗೊತ್ತಾಗೋಯ್ತು ರಾಣಿ. ಅಯ್ಯಯ್ಯೋ, ನಾನು ಮಾಡಿದ ತಪ್ಪೆಲ್ಲ ಕ್ಷಮಿಸಿ ರಮೇಶನ್ ಕರ್ಕೊಂಡು ಒಳಗೆ ಬಾರಯ್ಯ. ಅಣ್ಣ, ನಿಮ್ಮ ಹತ್ರ ನಿಜ ಹೇಳ್ದೆ ಮುಚ್ಚಿಟ್ಬಿಟ್ಟೆ ಅಣ್ಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನಿನ್ನು ಬದುಕಿದ್ದೀನಮ್ಮ, ಸತ್ತಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ಅಣ್ಣ? ನೀನ್ ಹಾಗೆ ಅನ್ಕೊಂಡಿದ್ರಿಂದ ತಾನೆ ನನಗೆ ನಿಜ ಹೇಳದೆ ಮುಚ್ಚಿಟ್ಟಿದ್ದು. ನಿನ್ ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಅಣ್ಣ ಬೇರೆ ಅಣ್ಣನ ಕುಟುಂಬ ಬೇರೆ ಅನ್ಕೊಂಡ್ಬಿಟ್ಟಿದ್ಯಲ್ಲ, ಅದಕ್ಕೆ ತಾನೆ ನಾನು ಅಷ್ಟೆಲ್ಲ ಕೇಳಿದ್ರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದು. ಅಣ್ಣ, ನನ್ ಕ್ಷಮಿಸ್ಬಿಡಿ ಅಣ್ಣ. ನೀವಿದ್ದೀರಾ ಅನ್ನೋ ಧೈರ್ಯದಿಂದ ಅವ್ರ ಹತ್ರ ನಾನು ರೋಷದಿಂದ ನನ್ನ ದುಡ್ಡು ತಂದೆ ತರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಮನೆಗೆ ಬಂದಾಗ ಅದಕ್ಕೆ 3 ಲಕ್ಷ ರೂಪಾಯಿ ದುಡ್ಡಿದೆ ಅಂದಾಗ ನಾನು ತುಂಬಾ ಸಂತೋಷ ಪಟ್ಟೆ. ಸಮಸ್ಯೆ ಪರಿಹಾರ ಆಗತ್ತೆ ಅನ್ಕೊಂಡೆ. ಆದ್ರೆ ಅದಕ್ಕೆ ಆ ದುಡ್ಡನ್ನ ಯಾವ್ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ನನಗೇನು ಹೇಳಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟೆ. ಮೊದಲೇ ನೀವು ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ, ಮತ್ತೆ ನನ್ನಿಂದ ಕಷ್ಟ ಆಗೋದು ಬೇಡ ಅಂತ ನಾನು ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟೆ ಅಣ್ಣ. ಏನಮ್ಮ ನೀನು? ಅರ್ಚನೆ ಏನೋ ಹೇಳಿದ್ಲು ಅಂತ ನೀನು ನನ್ನ ಹತ್ರ ಏನು ಹೇಳದೆ ಬಂದಿದ್ದು ತಪ್ಪು ರಾಣಿ. ರಾಣಿ, ನನಗೆ ನನ್ನ ಕಷ್ಟ ಮುಖ್ಯನಾ ನಿನ್ನ ಬಾಳು ಮುಖ್ಯನಾ? ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೋ, ಈ ಜಗತ್ತಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾವುದು ನನಗೆ ಮುಖ್ಯ ಅಲ್ಲ. ಅಳ್ಬೇಡ, ಬಾ, ನಿನಗೆ ನಾನು 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ. ಅದನ್ನ ತಗೊಂಡೋಗಿ ನಿನ್ನ ಮಾವನ ಮನೆಯವ್ರಿಗೆ ಕೊಡು. ಬೇಡ, ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ ನಾವು ಮನುಷ್ಯರೇ ಅಲ್ಲ. ನಮ್ಮ ಮನೆಯವ್ರನ್ನ ನಾನೇ ಸಮಾಧಾನ ಮಾಡ್ತೀನಿ. ಇಲ್ಲ ಆಕಾಶ್, ನನ್ನ ತಂಗಿ ದುಡ್ಡು ತಗೊಂಡು ಬಂದೇ ಬರ್ತೀನಿ ಅಂತ ರೋಷದಿಂದ ಹೇಳ್ಬಿಟ್ಟು ಬಂದಿದ್ದಾಳೆ. ನೀವು ಏನಾದರೂ ಹೇಳಿ ಅವ್ರನ್ನ ಸಮಾಧಾನ ಮಾಡಿದ್ರು ಕೂಡ ನಮ್ಮ ಕುಟುಂಬಕ್ಕೆ ಗೌರವ ಇರೋದಿಲ್ಲ. ರಾಣಿನೂ ಅದನ್ನೇ ಹೇಳ್ತಿದ್ದಾಳೆ. ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲ ಆಕಾಶ್, ಈ ವಿಷಯದಲ್ಲಿ ರಾಣಿ ಹೇಳಿದೆ ಸರಿ. ರಾಣಿ, ನಾನು ಅರ್ಚನಾ ಹತ್ರ ಮಾತಾಡಿ ನಿನಗೆ ದುಡ್ಡು ತೆಗೆದುಕೊಡ್ತೀನಿ. ನಾನೇ ನಿನ್ನ ಜೊತೆ ಬಂದು ನಿನ್ನ ಮನೆಯವರೆಗೂ ಬಿಟ್ಟು ಬರ್ತೀನಿ. ಬಾ. ರಮೇಶ, ಅರ್ಚನಾ ಹತ್ರ ಈಗ ದುಡ್ಡು ಕೇಳಬೇಡಪ್ಪ. ಅಪ್ಪ, ಏನು ಹೇಳ್ತಾ ಇದ್ದೀರಾ ನೀವು? ಹೌದಪ್ಪ, ಬೆಳಿಗ್ಗೆ ಅರ್ಚನಾ ನಿನ್ನ ಹತ್ರ ಏನು ಹೇಳಿದ್ಲು ಅಂತ ಜ್ಞಾಪಕ ಇದೆಯಾ?
ಯಾವ್ಯಾವುದಕ್ಕೆ ಎತ್ತಿಟ್ಟಿದೀವೋ ಆ ದುಡ್ಡನ್ನ ಅದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿಲ್ವಾ? ಅಷ್ಟೇ ಅಲ್ಲ, ತನಗೆ ಏನಾದರೂ ಆಪತ್ತು ಬಂದರೆ ಆ 3 ಲಕ್ಷ ರೂಪಾಯಿಗೆ ಕೈ ಹಾಕಬಾರ್ದು ಅಂತ ಹೇಳಿಲ್ವಾ? ಹೀಗೆಲ್ಲ ಹೇಳಿರುವಾಗ ಅರ್ಚನ ಹತ್ರ ದುಡ್ಡು ಹೇಗೆ ಕೇಳ್ತೀಯಪ್ಪ? ಅಪ್ಪ, ಅದು ನನ್ನ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಅರ್ಚನೆ ಹೇಳಿರೋ ಮಾತಷ್ಟೇ. ಹಾಗಂತ ರಾಣಿ ಬಾಳು ಹಾಳಾದ್ರೂ ಪರವಾಗಿಲ್ಲ, ನಾನು ಆ ದುಡ್ಡನ್ನು ಕೇಳಬಾರ್ದು ಅಂತ ಹೇಳ್ತಾ ಇದ್ದೀರಾ? ಹಾಗಲ್ಲಪ್ಪ, ನಿನಗೆ ರಾಣಿ ಹೇಗೆ ಮುಖ್ಯನೋ ಹಾಗೆ ಅರ್ಚನಾಗೆ ನೀನು ಮುಖ್ಯ. ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅರ್ಚನಾ. ಅದರಲ್ಲೇನಿದೆ ತಪ್ಪು? ಅಷ್ಟೇ ಅಲ್ಲಪ್ಪ, ಅವಳು ನಿನ್ನ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ನಿನಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಅವಳು ತುಂಬ ತ್ಯಾಗ ಮಾಡಿದ್ದಾಳೆ. ಅವಳ ಜಾಗದಲ್ಲಿ ನಿಂತು ನೀನು ಚೆನ್ನಾಗಿ ಯೋಚನೆ ಮಾಡು. ಈಗ ನೀನು ಹೋಗಿ ಅರ್ಚನಾ ಹತ್ರ ಏನು ಅಂತ ಕೇಳ್ತೀಯಾ? ರಾಣಿ ಮದುವೆ ಮುಂಚೆನೆ ನಮ್ಮಪ್ಪ ಡಬ್ಲಿಂಗ್ ಮಾಡಕ್ಕೆ ಹೋಗಿ 1 ಲಕ್ಷ ರೂಪಾಯಿ ಸಾಲ ಮಾಡ್ದ. ಆಕಾಶ ಆ ಸಾಲನ ತೀರಿಸಿದ್ರು. ರಾಣಿ ಈಗ ಯಾವುದೋ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಕಳ್ಕೊಂಡು ಬಂದಿದ್ದಾಳೆ. ಅದಕ್ಕೆ 3 ಲಕ್ಷ ರೂಪಾಯಿ ಕೊಡು, ಆ ಸಾಲನೆಲ್ಲ ತೀರಿಸ್ಬಿಡ್ತೀನಿ ಅಂತ ಹೇಳ್ತೀಯಾ? ನೀನು ಹಾಗೆ ಕೇಳಿದ್ರೆ ಅಷ್ಟೇ ನನ್ನ ಕೋಪ ಬರೋದಿಲ್ವಾ? ಅವಳು ಕೋಪ ಮಾಡ್ಕೊಂಡ್ರೆ ಅದು ತಪ್ಪು ಅಂತ ನಾವು ಹೇಳೋಕ್ಕಾಗುತ್ತೇನೋ? ರಮೇಶ, ಹಾಗೊಂದು ವೇಳೆ ನೀನು ಮಾಡಿದೆ ಅಂತ ಇಟ್ಕೋ, ಅದರಿಂದ ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಬರೋದಿಲ್ವೇನಪ್ಪ? ಸರಿಯಪ್ಪ, ಮತ್ತೆ ಇದಕ್ಕೆ ಇನ್ನೇನು ದಾರಿ? ರಮೇಶ, ನನಗೊಂದು ಆಲೋಚನೆ ಬಂದಿದೆ. ಅದೇನು ಅಂತ ಹೇಳಿಪ್ಪ. ರಾಣಿ ಬಾಳು ಹಾಳಾಗಬಾರ್ದು, ಅರ್ಚನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನೊಂದು ಸಣ್ಣ ಸುಳ್ಳು ಹೇಳಬೇಕಪ್ಪ. ನಾನು ಸುಳ್ಳು ಹೇಳಬೇಕಾ? ಹೌದಪ್ಪ ರಮೇಶ, ಈ ಉದ್ದೇಶಕ್ಕೆ ದುಡ್ಡು ಕೇಳಿದ್ರೆ ನಂದಿನಿಗೆ 2 ಲಕ್ಷ ರೂಪಾಯಿ ಕೊಡಬೇಕು, 1 ಲಕ್ಷ ರೂಪಾಯಿ ಕಾರ್ ಗ್ಯಾರೇಜ್ಗೆ ಸ್ಪೇರ್ ಪಾರ್ಟ್ಸ್ ತರಬೇಕು ಅಂತ ಹೇಳಿ, ಅದಕ್ಕೆ 3 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಅದನ್ನು ಈಸ್ಕೊಂಬಂದು ರಾಣಿ ಕೈ ಕೊಟ್ಟರೆ ಹೇಗೆ? ರಮೇಶ, ಆಪತ್ಕಾಲದಲ್ಲಿ ಸುಳ್ಳು ಹೇಳಿದ್ರೆ ಏನೂ ತಪ್ಪಿಲ್ಲಪ್ಪ. ಹೇಗೂ ನೀನು ಕಾರ್ ಗ್ಯಾರೇಜಿಗೆ 10 ಕಾರ್ ಬಂದಿದೆ, ಅವುಗಳಿಂದ ವ್ಯಾಪಾರ ಮಾಡಿ ನಂದಿನಿಗೆ 2 ಲಕ್ಷ ರೂಪಾಯಿ ಕೊಟ್ಟರಾಯ್ತು. ಇದು ಬಿಟ್ಟು ಅರ್ಚನಾ ಹತ್ರ ನಿಜ ಹೇಳಿ ಯಾಕಪ್ಪ ಅವಳು ಮನಸ್ಸು ನೋಯಿಸ್ಬೇಕು? ಇಲ್ಲಪ್ಪ, ನಾನು ಸುಳ್ಳು ಹೇಳೋದಿಲ್ಲ. ಯಾಕೆಂದ್ರೆ ಮೊದಲೊಂದ್ಸಲ ನಾನು ಸುಳ್ಳು ಹೇಳಿ ಅದರಿಂದ ತುಂಬಾ ನೋವು ಅನುಭವಿಸಿದ್ದೀನಿ. ನೋಡಿ, ಇದರಲ್ಲಿ ಯಾಕೆ ಬೇಕು? ನಮ್ಮ ಮನೆಯವ್ರನ್ನ ನಾನು ಸಮಜಾಯಿಸ್ತೀನಿ. ಇಲ್ಲ ಆಕಾಶ್, ದುಡ್ಡಿಲ್ಲದೆ ನಾವು ಬರಿಗೈಲಿ ಬಂದ್ರೆ ರಾಣಿಗೂ ಮರ್ಯಾದೆ ಇರೋದಿಲ್ಲ, ರಮೇಶನಿಗೂ ಗೌರವ ಇರೋದಿಲ್ಲ. ರಮೇಶ, ಚೆನ್ನಾಗಿ ಯೋಚನೆ ಮಾಡಿ ನೋಡಪ್ಪ. ಬಾನು, 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 ಏನಕ್ಕ? ಮಲ್ಗಿದ್ರಾ? ಇಲ್ಲ, ಈಗ ತಾನೇ ಊಟ ಮಾಡಿ ಕೂತಿದ್ವಿ. ನಮ್ಮವ್ರು ಇನ್ನೂ ಬಂದಿಲ್ಲ, ತುಂಬಾ ಹೊತ್ತಾಯ್ತು. ಅವ್ರಿಗೊಂದು ಫೋನ್ ಮಾಡ್ತೀನಿ, ಫೋನ್ ಕೊಡ್ತೀಯಾ? ಸರಿ ಅಕ್ಕ, ತರ್ತೀನಿ. ಅಕ್ಕ, ತಗೊಳ್ಳಿ. ಅಕ್ಕ, ಅಣ್ಣನೇ ಬಂದ್ರು. ಏನ್ರಿ ಇಷ್ಟು ಲೇಟಾಗಿ ಬರ್ತಿದ್ದೀರಾ? ಒಂದ್ ವೇಳೆ ಕೆಲಸ ಮುಗ್ದಿದ್ಯೋ ಇಲ್ವೋ, ಗ್ಯಾರೇಜಲ್ಲೇ ಉಳ್ಕೋತೀರೇನೋ, ಏನೋ ಎತ್ತಂತ ವಿಚಾರಿಸೋಣ ಅಂತ ಫೋನ್ ಮಾಡೋದ್ರಲ್ಲಿ ಇದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ರಿ. ಸರಿ, ಬನ್ನಿ. ಮಾವ ಬೇರೆ ಇನ್ನೂ ಬಂದಿಲ್ಲ. ಸರಿ, ನೀನ್ ಹೋಗಿ ಕೈಕಾ ತೊಳ್ಕೊಂಡ್ ಬಾ, ನಾನು ಊಟ ಬಡಿಸ್ತೀನಿ. ಅರ್ಚನಾ, ಅದು ನನಗೆ ಊಟ ಬೇಡ. ಊಟ ಬೇಡ್ವಾ? ಯಾಕೆ? ಅದು ನಾನು ಮತ್ತೆ ಗ್ಯಾರೇಜಿಗೆ ಹೋಗ್ಬೇಕು. ಓ, ಕೆಲಸ ಜಾಸ್ತಿ ಇದೆಯಾ? ಹಾ,
ಅದು ಕಂಪ್ನಿಯಿಂದ 10 ಗಾಡಿ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅದು 10 ಗಾಡಿನೂ ಒಟ್ಟಿಗೆ ಕಳಿಸ್ಬಿಟ್ಟಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡಿದ್ರೇನೆ 1 ವಾರದೊಳಗೆ ಗಾಡಿ ರೆಡಿ ಮಾಡಿ ಕೊಡೋಕ್ಕಾಗೋದು. ಹಾಗಾದ್ರೆ ಈಗ ಯಾಕೆ ಮನೆಗೆ ಬಂದೆ? ನನ್ಗೆ ಹೇಳಿದ್ರೆ ನಾನೇ ಗ್ಯಾರೇಜ್ ಊಟ ತಗೊಂಡ್ ಬರ್ತಿದ್ನಲ್ಲ. ಇಲ್ಲ ಅಂದಿದ್ರೆ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ನನ್ಗೊಂದು ಫೋನ್ ಮಾಡಿ ಹೇಳಿದ್ರು ಆಗ್ತಿತ್ತು. ಇಲ್ಲ, ಅದು ನನ್ನ ಮನೆಗೆ ಬಂದಿದ್ದು ನಿನ್ನ ಹತ್ರ ದುಡ್ಡಿಸ್ಕೊಂಡು ಹೋಗೋದಕ್ಕೆ. ಏನು ದುಡ್ಡ? ಯಾವ ದುಡ್ಡು? ಅದೇ ನಾವು ನಂದಿನಿ ಕೊಡ್ಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ, ಆ ದುಡ್ಡು. ನಂದಿನಿ ಊರಿಂದ ಬಂದಾಯ್ತಾ? ಇಷ್ಟೊತ್ತಲ್ಲಿ ದುಡ್ಡು ತಗೊಂಡೋಗ್ ಕೊಡ್ತೀಯಾ? ಹಾ, ನಂದಿನಿ ಊರಿಂದ ಬಂದಾಯ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಹೇಳಿದ್ಲು. ಅದಕ್ಕೆ. ಹೌದಾ, ಸರಿ ಇರು, ಕೊಡ್ತೀನಿ. ತಗೋ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಇದನ್ನ ತಗೊಂಡೋಗಿ ನಂದಿನಿಗೆ ಮೊದಲು ಕೊಟ್ಬಿಡು. ಅರ್ಚನಾ, ಇದ್ರ ಜೊತೆಗೆ ಆ 1 ಲಕ್ಷ ರೂಪಾಯಿನೂ ಬೇಕು. ಆ 1 ಲಕ್ಷ ರೂಪಾಯೂ ಬೇಕಾ? ನಂದಿನಿ ಕೊಡೋದಕ್ಕೆ 2 ಲಕ್ಷ ರೂಪಾಯಿ ತಾನೇ ನಾವು ಮಾತಾಡಿದ್ದು. 1 ಲಕ್ಷ ರೂಪಾಯಿ ಸ್ಪೇರ್ ಪಾರ್ಟ್ಸ್ ತಾನೇ ಬೇಕಾಗಿರೋದು. ಹಾ, ನಾನೀಗ ಕೇಳ್ತಾ ಇರೋದು ಕೂಡ ಸ್ಪೇರ್ ಪಾರ್ಟ್ಸ್ ತಗೊಳ್ಳೋಕೇನೆ. ಅದು 10 ಗಾಡಿ ಒಟ್ಟಿಗೆ ಕಳಿಸ್ತಾರೆ ಅಂತ ಹೇಳಿದ್ನಲ್ಲ, ನಾನು ಕೆಲಸ ಬೇಗ ಮುಗಿಬೇಕು ಅಂತ ಮಧ್ಯಾಹ್ನ ಹೋಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ತಗೊಂಬಂದೆ. ಆದ್ರೆ ಅವ್ರಿಗೇನು ದುಡ್ಡು ಕೊಡ್ಲಿಲ್ಲ. ರಾತ್ರಿ ಅಂಗಡಿಗೆ ಬಾಗಿಲು ಹಾಕೋಕೆ ಮುಂಚೆ ತಂದು ಕೊಡ್ತೀನಿ ಅಂತ ಹೇಳಿದೀನಿ. ಈಗ ಹೋಗಿ ತಗೊಂಡೋಗಿ ಕೊಡ್ಬೇಕು. ಸರಿ, ಕೊಡ್ತೀನಿ. ಹಾ, ಕೊಡು. ಈಗ ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ. ದುಡ್ಡ್ಯಾ ಕೆಳಗ್ ಬಿಟ್ಟೆ? ಜೋಪಾನ. ಬಂದಿದ್ಯಾ? ಊಟ ಮಾಡ್ಬಿಟ್ಟೆ ಹೋಗು. ಇಲ್ಲ ಅರ್ಚನಾ, ನಂದಿನಿ ಒಂದ್ ಕಡೆ ದುಡ್ಡುಗೋಸ್ಕರ ಕಾಯ್ತಾ ಇದ್ದಾಳೆ. ಅಂಗಡಿಯವ್ರಿಗೆ ಬೇರೆ ಬಾಗ್ಲು ಹಾಕೋಕ್ ಮುಂಚೆ ದುಡ್ಡು ತಗೊಂಡು ಕೊಡ್ಬೇಕಲ್ಲ. ಸರಿ, ಹಾಗಿದ್ರೆ ಹುಷಾರಾಗಿ ಹೋಗ್ಬಾ. ಅರ್ಚನಾ, ಗ್ಯಾರೇಜಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ರಾತ್ರಿ ನಾನು ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ನೀನು ಊಟ ಮಾಡಿ ಬಾಗ್ಲು ಹಾಕೊಂಡು ಮಲ್ಕೋ. ಸರಿ, ನೀನು ಊಟ ಮಾಡದೆ ಹಾಗೆ ಇರ್ಬೇಡ. ಹಾ, ಬರ್ತೀನಿ. Dim